ತಾಲಿಬಾನಿ ದೇಶದಲ್ಲಿ ಮೊದಲಿನಿಂದಲೂ ಕೂಡ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಅಲ್ಲಿ ಹೆಣ್ಮಕ್ಳು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಈಗ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. ಹೆಂಡತಿನ ಹೊಡೆಯೋದು ಇನ್ನು ಮುಂದೆ ಅಲ್ಲಿ ಲೀಗಲ್ ಅಂತೆ. ಆದ್ರೆ ಒಂದು ಕಂಡೀಷನ್ ಇರುತ್ತೆ, ಮೂಳೆ ಮುರಿಬಾರ್ದು, ರಕ್ತ ಚಿಮ್ಮಬಾರ್ದು. ಮೂಳೆ ಮುರಿಯದಂಗೆ ರಕ್ತ ಬರದಂಗೆ ಹೊಡೆದ್ರೆ ಓಕೆ, ಒಂದು ವೇಳೆ ಮೂಳೆ ಮುರಿದ್ರೆ ರಕ್ತ ಬಂದ್ರೆ ಮಾತ್ರ ಕೇಸ್ ಆಗತ್ತಂತೆ. ಇನ್ನು ತಾಲಿಬಾನಿಗಳ ನಾಡಲ್ಲಿ ಇನ್ನು ಮುಂದೆ ಈ ಒಂದು ಗೃಹ ಹಿಂಸೆ ಲೀಗಲ್ ಆಗ್ಬಿಟ್ಟಿದೆ ನೋಡಿ. ಅಫ್ಘಾನಿಸ್ತಾನದಲ್ಲಿ ಹೆಣ್ಣುಮಕ್ಕಳ ದಮನಕ್ಕೆ ಅರಾಜಕ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ. ಅಫ್ಘಾನ್ ಸುಪ್ರೀಂ ಲೀಡರ್ ಹಿಬುದುಲ್ಲಾ ಅಖಂಡ್ಜಾದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಮನೇಲಿ ಏನಾದ್ರೂ ಹೆಣ್ಮಕ್ಕಳನ್ನ ಶಾರೀರಿಕವಾಗಿ ಶಿಕ್ಷಿಸಬಹುದಂತೆ. ಮೂಳೆ ಮುರಿಯುವಂತೆ ಹೊಡೆದ್ರೆ ಮಾತ್ರ 15 ದಿನ ಜೈಲಿರುತ್ತಂತೆ. ಈ ಒಂದು ಗೃಹ ಹಿಂಸೆಗೆ ಗುರಿಯಾಗಿದ್ದೇನೆ ಅಂತ ಮಹಿಳೆ ಕೋರ್ಟ್ನಲ್ಲಿ ಸಾಬೀತು ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದ್ರೂ ಕೋರ್ಟ್ ಮೆಟ್ಟಿಲೇರಿದ್ರೆ ಆಗ ಮಾತ್ರ ಹಿಂಸೆ ಕೊಟ್ಟವನಿಗೆ 15 ದಿನ ಜೈಲಿರುತ್ತೆ. ಆದ್ರೆ ಕೋರ್ಟ್ಗೆ ಸಂತ್ರಸ್ತೆ ಒಬ್ಬಳೇ ಹೋಗುವಂತಿಲ್ಲ, ಮಹಿಳೆಯ ಜೊತೆಗೆ ಪುರುಷ ಇರುವುದು ಕೂಡ ಕಡ್ಡಾಯ. ಜಡ್ಜ್ಗೆ ಗಾಯ ತೋರಿಸುವಾಗ ಮುಖ ಕಂಪ್ಲೀಟ್ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಗಂಡನಿಗೆ ಹೇಳದೆ ಬಂಧುಗಳ ಮನೆಗೇನಾದ್ರು ಹೆಂಡತಿ ಹೋದ್ರೆ 3 ತಿಂಗಳು ಜೈಲು ವಾಸವನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಒಟ್ನಲ್ಲಿ ಈ ಒಂದು ತಾಲಿಬಾನಿ ನಾಡಿನಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ, ಹೆಣ್ಮಕ್ಳಿಗೆ ನರಕ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಆ ಒಂದು ತಾಲಿಬಾನಿ ನಾಡುಗಳನ್ನ ತೋರಿಸ್ಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಹೆಣ್ಮಕ್ಳಿದ್ದಾರೆ.